ಇವತ್ತಿನಿಂದ ಮತಪಟ್ಟಿ ಪರಿಷ್ಕರಣೆ ಆರಂಭವಾಗಿದೆ. ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಕಾರ್ಯ ಆರಂಭವಾಗಿರೋದು. ಈ ಕಾರ್ಯದಲ್ಲಿ ಈಗ ನಿಮ್ಮ ಮತಪಟ್ಟಿ ಪರಿಷ್ಕರಣೆ ಆಗುತ್ತೆ. ನಂದು ಓಟ್ ಬಿಡ್ಬಿಡುತ್ತಾ, ನನ್ನ ಮತಪಟ್ಟಿ ಇರೋದಿಲ್ವಾ, ಇವೆಲ್ಲ ಇಲ್ಲ. ಯಾರು ಎರಡೆರಡು ಹೊಂದಿದ್ದಾರೆ ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾರು ಡೆತ್ ಆಗಿದೆ ಅವರ ವೋಟರ್ ಐ ಡಿಗಳ ಬಗ್ಗೆ ಒಂದಿಷ್ಟು ಡಿಲೀಟ್ ಆಗುತ್ತೆ. ಇದೆಲ್ಲ ಹೊರತುಪಡಿಸಿ ಎಲ್ಲವೂ ಕೂಡ ಸರಿ ಇರುತ್ತೆ. ಆದರೆ ಇವತ್ತು ಆರಂಭವಾಗ್ತಾ ಇದ್ದಂತೆಯೇ ಒಂದಿಷ್ಟು ಜಟಾಪಟಿ ಎಲ್ಲ ಶುರುವಾಗೋಯ್ತು. ಏನು ಪಾಪ ಒಬ್ಬ ಅಧಿಕಾರಿ ಕಣ್ಣೀರು ಹಾಕೋ ಪರಿಸ್ಥಿತಿಗೆ ತಂದಿಟ್ಬಿಟ್ರಿ. ಯಾಕೆ ಅಂಥದ್ದೇನಾಯಿತು? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಇಂದಿನಿಂದ ಆಪರೇಷನ್ ಎಸ್ಐಆರ್. ಮನೆ ಮನೆಗೆ ಭೇಟಿ ಕೊಡಲಿರುವ ಬಿಎಲ್ಒ. ಮತದಾರರೇ ದಾಖಲೆಗಳನ್ನು ರೆಡಿ ಇಟ್ಟುಕೊಳ್ಳಿ. ಬಹುನಿರೀಕ್ಷಿತ ವಿವಾದಿತ ಮತದಾರರ ಪಟ್ಟಿ ಪರಿಷ್ಕರಣೆ ರಾಜ್ಯದಲ್ಲಿ ಇಂದಿನಿಂದ ಆರಂಭವಾಗಿದೆ. ಈಗಾಗಲೇ ಮ್ಯಾಪಿಂಗ್ ಎಲ್ಲ ಮುಕ್ತಾಯಗೊಂಡಿದ್ದು ಮನೆ ಮನೆ ಪರಿಶೀಲನೆ ಆರಂಭಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಅರ್ಜಿ ನೀಡುತ್ತಿದ್ದಾರೆ. ಮತದಾರರು ಅರ್ಜಿಯನ್ನು ತುಂಬಿ ಕೆಲವು ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಿದೆ. ಇಂದಿನಿಂದ ಜುಲೈ 29ರವರೆಗೂ ಮನೆ ಮನೆ ಭೇಟಿ ನಡೆಯಲಿದ್ದು ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳನ್ನು ಪರಿಶೀಲನೆ, ತಿದ್ದುಪಡಿ, ಹೊಸ ಹೆಸರು ಸೇರ್ಪಡೆ, ಮೃತರ ಹೆಸರು ಡಿಲೀಟ್ ಕಾರ್ಯ ನಡೆಯಲಿದೆ. ಎಸ್ಐಆರ್ನಲ್ಲಿ ಭಾಗಿಯಾಗಿ ಮಾಹಿತಿ ನೀಡಿದ್ರೆ ಮಾತ್ರ ನಿಮ್ಮ ಮತದಾನದ ಹಕ್ಕು ಉಳಿಯಲಿದ್ದು, ಇಲ್ಲವಾದಲ್ಲಿ ನೀವು ಮತದಾನದಿಂದ ವಂಚಿತರಾಗಬೇಕಾಗುತ್ತೆ. ಜುಲೈ 29ಕ್ಕೆ ಎಸ್ಐಆರ್ ಪ್ರಕ್ರಿಯೆ ಮುಗಿದ ಬಳಿಕ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಆಕ್ಷೇಪಣೆ ಸಲಹೆಗಳನ್ನು ನೀಡಲು ಅವಕಾಶ ನೀಡಲಾಗಿದೆ. ಇಂದಿನಿಂದ ಜುಲೈ 29ರವರೆಗೂ ಕೂಡ ಮತದಾನ ಪರಿಷ್ಕರಣೆ ನಡೆಯುತ್ತೆ. ಈ ಮತದಾನ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಭಾಗವಹಿಸಬೇಕು. 29ರ ಬಳಿಕ ಆಗಸ್ಟ್ 5ರಂದು ಕರಡು ಮತದಾನ ಪಟ್ಟಿ ಬಿಡುಗಡೆ ಆಗುತ್ತೆ. ಬಳಿಕ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ಆಕ್ಷೇಪಣೆ ಮತ್ತು ಸಲಹೆಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಈ SIRನ್ನು ಪ್ರತಿ ಮನೆಗೆ ಅರ್ಜಿಗಳನ್ನು ಕೊಡ್ತಾರೆ. ಆ ಅರ್ಜಿಯಲ್ಲಿ ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ತಾವು SIR ಅರ್ಜಿಯನ್ನು ಫಿಲ್ ಮಾಡಿ ಕೊಡದೆ ಹೋದರೆ ಮತದಾನದ ಹಕ್ಕಿನಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂಥದ್ದು ಒಳ್ಳೆಯದು. ರಾಜ್ಯದಲ್ಲಿ 40 ಲಕ್ಷ ಮತದಾರರ ಹೆಸರು ಡಿಲೀಟ್. 40 ಲಕ್ಷ ಜನರಿಗೆ ತಪ್ಪಲಿದೆಯಾ ಮತದಾನದ ಹಕ್ಕು? ರಾಜ್ಯದಲ್ಲಿ 40 ಲಕ್ಷ ಮತದಾರರು ಮತದಾನ ಕಳೆದುಕೊಳ್ತಾರಾ ಎಂಬ ಅನುಮಾನ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಒಟ್ಟು 40 ಲಕ್ಷ ಮತದಾರರು ಪತ್ತೆಯಾಗಿಲ್ಲ. 5 ಕೋಟಿ ಮತದಾರರು ಪತ್ತೆಯಾಗಿದ್ದಾರೆ. 40 ಲಕ್ಷ ಮತದಾರರು ಅನ್ಮ್ಯಾಪ್ ಆಗಿದ್ದಾರೆ. ಅವರನ್ನು ಪತ್ತೆ ಹಚ್ಚುವ ಕೆಲಸ ಜುಲೈ 29ರವರೆಗೂ ನಡೆಯಲಿದೆ ಎಂದು ಪಬ್ಲಿಕ್ ಟಿವಿಗೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಹೇಳಿದ್ದಾರೆ. 40 ಲಕ್ಷ ಮತದಾರರು ಪತ್ತೆಯಾಗದಿದ್ರೆ ಅವರ ಸೇರ್ಪಡೆ ಮತಪಟ್ಟಿಗೆ ಸೇರಿಸುವುದು ಕಷ್ಟ ಎಂದಿದ್ದಾರೆ. ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 29 ತನಕ ಮುಂದುವರಿತಾನೆ ಇರ್ತದೆ. ಮ್ಯಾಪಿಂಗ್ ಆಗಿದ್ದನ್ನು ಸರಿ, ಮ್ಯಾಪಿಂಗ್ ಆಗದಿದ್ದನ್ನು ಸರಿ, ಎನಿಮಿನೇಷನ್ ಫಾರ್ಮ್ ಪ್ರಿಂಟ್ ಆಗಿ ತಮ್ಮ ಮನೆಗೆ ಕಡ್ಡಾಯವಾಗಿ ಬಂದೇ ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ 5,54,00,000 ಮತದಾರರಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು 5,08,00,000 ಮತದಾರರಿಗೆ ಮ್ಯಾಪಿಂಗ್ ಮಾಡಿದ್ವಿ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಸಮೇತ ತಮ್ಮ ಎನಿಮಿನೇಷನ್ ಫಾರ್ಮ್ ಮನೆಗೆ ಬಂದೇ ಬರ್ತದೆ. ಆ ಸಂದರ್ಭದಲ್ಲಿ ತಾವು BLOಗೆ ನೆರವು ಕೇಳಿದರೆ ಅವರು ಹೆಲ್ಪ್ ಮಾಡ್ತಾರೆ, ತಮ್ಮ ವೋಟ್ ಎಲ್ಲಿ ಇತ್ತು ಪತ್ತೆ ಹಚ್ಚಲಿ. ರಾಜ್ಯಾದ್ಯಂತ 5,25,00,000 ಮತದಾರರು ಪತ್ತೆ ಆಗಿರುವಂಥದ್ದು, ಅಂದರೆ ಮ್ಯಾಪಿಂಗ್ ಆಗಿದೆ. ಇದುವರೆಗೂ ಮ್ಯಾಪಿಂಗ್ ಆಗದೇ ಇರುವಂಥ ಮತದಾರರು ಬರೋಬ್ಬರಿ 40 ಲಕ್ಷ ಇರುವಂಥದ್ದು. ಆ 40 ಲಕ್ಷ ಮತದಾರರನ್ನು ಮ್ಯಾಪಿಂಗ್ ಮಾಡುವಂಥ ಕೆಲಸ ಜುಲೈ 29ರವರೆಗೂ ಕೂಡ ನಡೆಯುತ್ತೆ. ಯಾರು ಪತ್ತೆ ಆಗಿದ್ದಾರೆ, ಮ್ಯಾಪಿಂಗ್ ಆಗಿಲ್ಲ, ಅವರ ಹೆಸರು ಕೂಡ ವೋಟರ್ ಲಿಸ್ಟಲ್ಲಿ ಇರುತ್ತೆ. ಅವರು ಅರ್ಜಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅವ್ರದ್ದು ಅರ್ಜಿ ಫಿಲ್ ಮಾಡದೇ ಇದ್ದರೆ ಮತದಾನದಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಯಾರು ಈಗ ಮ್ಯಾಪಿಂಗ್ ಆಗಿಲ್ಲ ಅವರನ್ನು ಮತಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದು ಕಷ್ಟ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದಲೇ ಎಸ್ಐಆರ್. ತಾವೇ ಎಸ್ಐಆರ್ನ ಅರ್ಜಿ ತುಂಬಿದ ಸಿಎಂ ಡಿಕೆಶಿ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯಿತು. ರಾಮನಗರ ಎಸ್ಪಿ, ಕನಕಪುರ ತಹಶೀಲ್ದಾರ್, BLO ಭಾಗಿಯಾಗಿದ್ರು. ಡಿಸಿಯಿಂದ ಮಾಹಿತಿ ಪಡೆದ ಡಿಕೆ ಶಿವಕುಮಾರ್ ತಮ್ಮ ಮೊಬೈಲ್ನಲ್ಲಿಯೇ ಆಪ್ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿದ್ರು. ಫೋನ್ನಲ್ಲಿ ಆಪ್ ಯೂಸ್ ಮಾಡೋದು ಜನರಿಗೆ ಗೊತ್ತಾಗಬೇಕು, ಇಲ್ದಿದ್ರೆ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಎಂದ ಸಿಎಂ ತಾವೇ ಅರ್ಜಿ ತುಂಬಿದ್ರು. ಇಂದು ಎಸ್ಐಆರ್ ಪ್ರಕ್ರಿಯೆ ನನ್ನ ಮನೆಯಿಂದಲೇ ಶುರುವಾಗಿದೆ. ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ, ಎಸ್ಐಆರ್ನಲ್ಲಿ ಭಾಗಿಯಾಗಿ ಎಂದು ಜನರಿಗೆ ಕರೆ ನೀಡಿದ್ರು. ನಾನು ನನ್ನ ಎನ್ಯುಮರೇಷನ್ ಫಾರಮ್ನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದಾಗ
ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂಥ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಎನ್ಯುಮರೇಷನ್ ಫಾರಂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಸ್ಐಆರ್ಗೆ ಬೆಂಗಳೂರಿನಲ್ಲಿ ಆರಂಭದಲ್ಲಿಯೇ ವಿಘ್ನ. ಬಿಎಲ್ಒ ಬರದಿದ್ದಕ್ಕೆ ಪಕ್ಷಗಳ ಏಜೆಂಟ್ಗಳ ಹೈಡ್ರಾಮಾ. ಚಾಮರಾಜಪೇಟೆಯಲ್ಲಿ ಅಧಿಕಾರಿ ಕಣ್ಣೀರು. ಹೇಗ್ರಿ ಎಸ್ಐಆರ್ ಮಾಡ್ತೀರಾ? ಬಿಎಲ್ಒಗಳು ಎಲ್ಲರೂ ಬರದೆ ನಾವು ಬಿಡಲ್ಲ. ಹೀಗೆ ಮೇಜು ಕುಟ್ಟಿ ಆಕ್ರೋಶ ಹೊರಹಾಕುತ್ತಿರುವ ಕಾಂಗ್ರೆಸ್ಸಿಗರು. ಅತ್ತ ಇರೋ ಬಿಎಲ್ಒಗಳು ಸಾಕು, ಬನ್ನಿ ಎಸ್ಐಆರ್ ಶುರು ಮಾಡೋಣ ಅಂತ ಪಟ್ಟು ಹಿಡಿದ ಬಿಜೆಪಿಗರು. ಎಸ್ಐಆರ್ ಪ್ರಕ್ರಿಯೆ ಮೊದಲ ದಿನವೇ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದ್ದು ಚಾಮರಾಜಪೇಟೆಯ ರಾಯಪುರ ವಾರ್ಡ್. ಎಸ್ಐಆರ್ 9 ಗಂಟೆಗೆ ಆರಂಭವಾಗಿದ್ರೂ ಎಲ್ಲ ಬಿಎಲ್ಒಗಳು ಸ್ಥಳಕ್ಕೆ ಬಂದಿರಲಿಲ್ಲ. ಹೀಗಾಗಿ ಮೊದಲು ಅಧಿಕಾರಿಗಳ ವಿರುದ್ಧ ಬಿಜೆಪಿ ಹಾಗೂ ಕೈಪಾಳಿಯ ಮುಗಿಬಿದ್ರು. ಕೊನೆಗೆ ಇಬ್ಬರ ಮಧ್ಯೆ ವಾಕ್ಸಮರ ನಡೆದು ಬಿಜೆಪಿಯ ಪರ ಅಧಿಕಾರಿಗಳು ನಿಂತಿದ್ದಾರೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿ ಪರಿಸ್ಥಿತಿ ಹತೋಟಿ ತಪ್ಪಿತ್ತು. ಅತ್ತ ಎಸ್ಐಆರ್ಗೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಅಡ್ಡಿಪಡಿಸುತ್ತಿದೆ ಅಂತ ಬಿಜೆಪಿಯೂ ಆರೋಪಿಸಿತು. ಎಸ್ಐಆರ್ ಆರಂಭಕ್ಕೂ ಮುನ್ನ ಈಗ ಚಾಮರಾಜಪೇಟೆಯಲ್ಲಿ ಗಲಾಟೆ ಶುರುವಾಗಿದೆ. ಚಾಮರಾಜಪೇಟೆಯ ರಾಯಪುರ ವಾರ್ಡ್ನಲ್ಲಿದ್ದೀವಿ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಸುಮಾರು 14 ಜನ ಬಿಎಲ್ಒಗಳು ಸ್ಥಳಕ್ಕೆ ಬಂದಿದ್ದಾರೆ. ಬಟ್ ಇನ್ನೂ ಕೂಡ ಸುಮಾರು 13ರಿಂದ 14 ಜನ ಸ್ಥಳಕ್ಕೆ ಬರಬೇಕಾಗಿತ್ತು. ಹಾಗಾಗಿ ಏಜೆಂಟರ್ಗಳು ಹಾಗೂ ಬಿಎಲ್ಒಗಳು ಬಂದಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಟೀಚರ್ಸ್ಗಳು ಯಾರಿದ್ದಾರೆ ಅವ್ರಿಗೂ ಕೂಡ BOಗಳಿಂದ ರಿಲೀವಿಂಗ್ ಲೆಟರ್ ಬಂದಿಲ್ಲ. ಸೊ ಹೀಗಾಗಿ ಸ್ಥಳದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಟೆಂಡೆನ್ಸ್ ಪುಸ್ತಕ ಕೂಡ ಇದೆ, ಇದಕ್ಕೂ ಕೂಡ ಅಬ್ಸೆಂಟ್ ಆಗಿದ್ದಾರೆ. ಎಸ್ಐಆರ್ಗೆ ಕಡ್ಡಾಯವಾಗಿ ಅಧಿಕಾರಿಗಳು ಭಾಗಿಯಾಗಬೇಕು ಅನ್ನುವಂತಹ ಸೂಚನೆ ಇದ್ರೂ ಕೂಡ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು. ರಾಜಕೀಯ ನಾಯಕರ ಆರೋಪಕ್ಕೆ ಅಧಿಕಾರಿ ಸಮಜಾಯಿಷಿ ಕೊಟ್ಟರು. ಗಲಾಟೆ ತಾರಕಕ್ಕೇರ್ತು. ಇದರಿಂದ ನೊಂದ ಕಂದಾಯ ಅಧಿಕಾರಿ ಕಣ್ಣೀರು ಹಾಕಿದ್ರು. ಕೊನೆಗೆ ಸ್ಥಳಕ್ಕೆ ಬಂದ ERO ಫಾತಿಮಾ ಸಭೆ ನಡೆಸಿ ಎಲ್ಲ ಬಿಎಲ್ಒಗಳು ಕರ್ತವ್ಯಕ್ಕೆ ಹಾಜರಾಗುವಂತೆ ತಾಕೀತು ಮಾಡಿದ್ರು. ಕೊನೆಗೆ ಪರಿಸ್ಥಿತಿ ತಿಳಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಯಿತು. ಸ್ಕೂಲ್ಸ್ ಇರೋ ಕಾರಣ ಕೆಲವೆಲ್ಲ 11 ಗಂಟೆಗೆ ಬಂದಿದ್ದಾರೆ. ಅವರಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ, ಪ್ಲಸ್ ಎಚ್ಚರಿಕೆ ಕೊಟ್ಟು ನಾಳೆಯಿಂದ ಶಾರ್ಪ್ 9 o'clock ಕೆಲಸ ಮಾಡೋಕ್ಕೆ ಹೇಳಿದ್ವಿ. ಪ್ಲಸ್ ನಮ್ಮ ಮುಖ್ಯ ಕಮಿಷನರ್ ಆದ ಚೀಫ್ ಕಮಿಷನರ್ ಆದ GBA ಕಮಿಷನರ್ ಆದೇಶವನ್ನು ಪಾಲಿಸಲು ಸಹ ನಮ್ಮ BLOಸ್ಗೆ ಹಾಗೂ BLSಗಳಿಗೆ ಹೇಳಿದ್ದೀವಿ. ಈಗ ಚಾಮರಾಜಪೇಟೆಯಲ್ಲಿ ಏನು ಸಿಚುವೇಶನ್ ಇದೆ, ಇಟ್ಸ್ ಆಲ್ ಕಮ್ ಅಂಡರ್ ಕಂಟ್ರೋಲ್. ವಿ ವಿಲ್ ಟ್ರೈ ಟು ಡೂ ಬೆಸ್ಟ್ ವರ್ಕ್ ಇನ್ GBA ಆ್ಯಂಡ್ ನಮ್ಮ SIRಗೆ ಒಂದು ಒಳ್ಳೆ ಪ್ರೋಗ್ರೆಸ್ ಕೊಡ್ತೀವಿ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಇನ್ನು ಎಸ್ಐಆರ್ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಪ್ರಿಯಾಂಕ್ ಖರ್ಗೆ, ಎಸ್ಐಆರ್ಗೆ ನಮ್ಮ ವಿರೋಧವಿಲ್ಲ, ಪಾರದರ್ಶಕತೆ ಇರಲಿ ಮತ್ತು ಅರ್ಹರ ಮತ ರದ್ದಾಗದಿರಲಿ ಎಂದಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಮುಂದೆ ಕಾನೂನಾತ್ಮಕವಾಗಿ ಹೇಗೆ ತಗೋಬಹುದು ನೋಡ್ತೀವಿ ಅಂತ ಹೇಳಿದ್ದು, ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಟ್ಟು 11 ಪ್ರಶ್ನೆಗಳನ್ನು ಕೇಳಿ ಉತ್ತರ ನೀಡುವಂತೆ ಆಗ್ರಹಿಸಿದ್ದಾರೆ. 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರೆದಿರೋದೇನು, SIRಗೆ ನಾವು ವಿರೋಧ ಇಲ್ಲ, ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಎಸ್ಐಆರ್ ಮೇಲೆ ನಿಂತಿದೆ ಗ್ಯಾರಂಟಿ ಭವಿಷ್ಯ. ಮತದಾರರ ಪಟ್ಟಿಯಲ್ಲಿ ಹೆಸರು ಡಿಲೀಟ್ ಆದ್ರೆ ಗೋವಿಂದ. ಹೌದು, ಸದ್ಯ ಎಸ್ಐಆರ್ ಮೇಲೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಭವಿಷ್ಯ ನಿಂತಿದೆ. ಒಂದು ವೇಳೆ ಎಸ್ಐಆರ್ನಿಂದ ಮತದಾರರ ಪಟ್ಟಿಯಲ್ಲಿ ಹೆಸರು ರದ್ದಾದ್ರೆ ನಿಮ್ಮ ಗ್ಯಾರಂಟಿ ಗೋವಿಂದ ಗೋವಿಂದ ಆಗೋದು ಫಿಕ್ಸ್. ಮತಪಟ್ಟಿಯಿಂದ ಕೈಬಿಟ್ಟ ಅನರ್ಹ ಮತದಾರರಿಗೆ ಗೃಹಜ್ಯೋತಿ, ಗೃಹಲಕ್ಷ್ಮಿ ಸೇರಿದಂತೆ ಎಲ್ಲಾ ಗ್ಯಾರಂಟಿಗಳು ಬಂದಾಗಲಿವೆ. ಹೀಗಾಗಿಯೇ ಪದೇ ಪದೇ ಎಸ್ಐಆರ್ನಲ್ಲಿ ಭಾಗಿಯಾಗಿ ಸರಿಯಾಗಿ ಮಾಹಿತಿ ನೀಡಿ ಎಂದು ಸಾರ್ವಜನಿಕರಿಗೆ ಎಚ್ಚರಿಸಲಾಗ್ತಿದೆ. ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವ್ನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂತಂದರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತೊಗೊಂಡು ಇಲ್ಲೂ ತೊಗೊಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದು ಕಡೆ ಕೊಡಬೇಕಲ್ಲ.
ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಒಟ್ನಲ್ಲಿ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭವಾಗಿದೆ. ಮೊದಲ ದಿನವೇ ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು. ಆದರೆ ರಾಜಕೀಯ ಚಟಾಪಟಿ ಮಧ್ಯೆ ಜನ ಮಾತ್ರ ಎಸ್ಐಆರ್ಗೆ ಸ್ಪಂದಿಸುತ್ತಿರುವ ದೃಶ್ಯ ಕಂಡುಬಂತು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.